ಮೆಲ್ಲಗೆ ಬನ್ನಿ ಮೆಲ್ಲಗೆ. ಇದೇ ಮನೆನಾ? ಸ್ವಲ್ಪಮ್ಮ ಮುಂದೆ. ಅಪ್ಪ ಇನ್ನೊಂದು ಸಲ ಯೋಚನೆ ಮಾಡಿ, ಈ ಕೊಂಪೆಯಿಂದ ನಮ್ಮ ಮನೆಗೆ ಸೊಸೆನ ತರಬೇಕಾ? ನೋಡಮ್ಮ, ಒಂದು ಸಲ ಅಲ್ಲ 1000 ಸಲ ಯೋಚನೆ ಮಾಡಿದ್ರು ಈ ಕೊಂಪೆಯಿಂದನೇ ನನ್ನ ಮನೆಗೆ ಸೊಸೆಯಾಗಿ ತರೋದು. ಅಲ್ಲಪ್ಪ, ಈ ಏರಿಯಾನಲ್ಲಿ ನಮ್ಮ ಕಾರ್ ಬರಕ್ಕೆ ಜಾಗ ಇಲ್ಲ. ಇನ್ನು ಈ ಸಂಬಂಧ ಮಾಡ್ತು ಅಂತಂದ್ರೆ ನಾವು ನಡ್ಕೊಂಡೇ ಓಡಾಡ್ತಿರ್ಬೇಕು. ಒಳ್ಳೇದಲ್ಲ, ನಡೆದ್ರೆ ಕೈ ಕಾಲು ಗಟ್ಟಿಯಾಗಿರುತ್ತಮ್ಮ, ಆರೋಗ್ಯಕ್ಕೂ ಒಳ್ಳೇದು. ಬನ್ನಿ ಬನ್ನಿ ಬನ್ನಿ. ಕೈ ಕಾಲು ಗಟ್ಟಿ ಆಗುತ್ತಂತೆ. ಅಲ್ಲ ಡಾರ್ಲಿಂಗು, ನಾವು ಅನ್ಕೊಂಡಿದ್ದೆ ಒಂದು, ಇಲ್ಲಿ ನಡೀತಿರೋದೇ ಇನ್ನೊಂದು. ನಾವು ಆಡಿರೋ ಆಟ, ನಾವು ಮಾಡಿರೋ ಪ್ಲಾನ್ ಎಲ್ಲ ಟೋಸ್ ಪಟಾಕಿ. ನೀವು ನಿಮ್ಮ ಟುಸ್ಪಾಟ್ ಹಾಕಿ ಕತೆನೋ. ಯು ಜಸ್ಟ್ ವೇಟ್ ಅಂಡ್ ವಾಚ್ ಸುಹಾಸ್. ಈ ಮನೆಯವರೇ ನಮ್ಮ ಸಂಬಂಧ ಬೇಡ ಅಂತ ರಿಜೆಕ್ಟ್ ಮಾಡಬೇಕು. ಹಾಗೆ ಮಾಡ್ತೀನಿ. ಸೂಪರ್ ಡಾರ್ಲಿಂಗು, ಅದು ಏನು ಮಾಡ್ತೀಯ ಮಾಡು, ನಿನ್ನನ್ನೇ ನಂಬ್ಕೊಂಡಿದ್ದೀನಿ. ಡಾರ್ಲಿಂಗು ಬಾ ಡಾರ್ಲಿಂಗು, ಯಾವ ಸಂದಿಗೆ ಹೋಗಿರ್ತಾರೋ ರಸ್ತೆ ಬೇರೆ ಗೊತ್ತಾಗಲ್ಲ. ಬನ್ನಿ ಬನ್ನಿ. ನಮಸ್ಕಾರಮ್ಮ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನನ್ನ ಕುಟುಂಬ, ಇವಳು ನಮ್ಮ ಶ್ರೀಮತಿ ಸೀತಾ ಅಂತ, ಇವನು ನನ್ನ ತಮ್ಮ ಲಕ್ಷ್ಮಣ. ನಮಸ್ಕಾರ. ನನ್ನ ಅರ್ಧಾಂಗಿ ಊರ್ಬಿಡ, ನನ್ನ ಮಗಳು ರಿತು, ನಮ್ಮ ಅಣ್ಣನ ಮಗಳು ಕೀರ್ತನ, ಸುಹಾಸ್. ಅಯ್ಯೋ, ಹೊರಗೆ ನಿಂತು ಮಾತಾಡ್ತಿದ್ರಲ್ಲ, ಒಳಗೆ ಬನ್ನಿ. ಬನ್ನಿ 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 ಬಾ. ಕೂತ್ಕೊಳ್ಳಿ. ವಾಟ್? ಇಷ್ಟು ಕಾಸ್ಟ್ಲಿ ಸ್ಯಾರಿ ಉಟ್ಕೊಂಡು ನಾನು ನೆಲದ ಮೇಲೆ ಕೂತ್ಕೋಬೇಕಾ? ಲೇ ಅಕ್ಕ, ಇಲ್ಲಿ ಕೂತಿರೋರು ಎಲ್ಲರೂ ನಿನಗಿಂತ ಕಾಸ್ಟ್ಲಿ ಸೀರೆನೇ ಹುಟ್ಟಿದ್ದಾರೆ. ಸುಮ್ಮನೆ ಕುತ್ಕೋ. ರಿತು, ಸುಮ್ಮನೆ ಇರಮ್ಮ. ಸುಹಾಸ್, ಮನೆ ಒಳಗೆ ಬಂದಾಯ್ತು, ಕನಕತಿಗೆ ಅಮ್ಮ. ಕರೆಕ್ಟ್ ಕರೆಕ್ಟ್. ಮನೆ ತುಂಬ ಹಳೆ ಕಾಲದ ಥರ ಇದೆಯಲ್ಲಮ್ಮ. ಹಳೆ ಕಾಲದ? ಹೌದಾ? ಒಂದ್ಸತಿ ನಿನ್ನ ಗಂಡನ ಮನೇನ ನೆನಪು ಮಾಡ್ಕೊ, ಅದನ್ನು ನೋಡಿದ್ದೀನಿ. ಯಾಕೆಂದ್ರೆ ಇದೆಷ್ಟು ಚೆನ್ನಾಗಿದೆ. ನಮ್ಮ ಮನೆ ತುಂಬ ಚಿಕ್ಕದು. ನಿಮಗೆಲ್ಲ ಎಷ್ಟು ಕಷ್ಟ ಆಗ್ತಿದೆಯೋ ಏನೋ. ಅಯ್ಯೋ, ಮನೆಗೂ ಮನಸ್ಸಿಗೂ ತುಂಬ ವ್ಯತ್ಯಾಸ ಇದೆ ಅಮ್ಮ. ದೊಡ್ಡ ಮನೇಲಿದ್ರು ಚಿಕ್ಕ ಮನಸ್ಸಿರೋರ್ನ, ಚಿಕ್ಕ ಮನೇಲಿದ್ರು ದೊಡ್ಡ ಮನಸ್ಸಿರೋರ್ನ ನಾವು ಬಹಳಷ್ಟು ಜನ ನೋಡಿದ್ದೀವಿ. ನಿಮ್ಮ ಮಗ ಬರ್ತಾನೆ. ಅದೇನೋ ಇವತ್ತೇ ಸ್ವಲ್ಪ ಆಫೀಸಲ್ಲಿ ಕೆಲಸ ಬಂದ್ಬಿಡ್ತು. ಇನ್ನೇನೊಂದು 10 ನಿಮಿಷ ಬಂದ್ಬಿಡ್ತಾನೆ. ಎಷ್ಟು ಶೆಕೆ ಆಗ್ತಿದ್ಯಪ್ಪ ಈ ಮನೆಯಲ್ಲಿ. ಇನ್ನೂ ಅವ್ನು ಬರೋದು ಅದು ಎಷ್ಟೊತ್ತಾಗತ್ತೋ ಏನೋ. ಅಲ್ಲಿವರೆಗೂ ಈ ಶೆಕೆನಲ್ಲೇ ಬೇಯ್ತಾ ಇರಬೇಕು. ಅಲ್ಲ, ಈ ಮನೆಯಲ್ಲಿ ಒಂದು AC ನೂ ಗತಿ ಇಲ್ವಾ? ಇಲ್ಲ, ಫ್ಯಾನ್ ಹಾಕ್ಲಾ? ನೀವು ಹಾಕಿಲ್ವಾ? ಫ್ಯಾನು ಸೌಂಡು ಸ್ವಲ್ಪ ಜಾಸ್ತಿನೇ. ಸ್ವಲ್ಪನಾ? ಮೈ ಗಾಡ್, ಟೂ ಇರಿಟೇಟಿಂಗ್ ಯಾ. ಈ ಸೌಂಡಿಂದ ತಲೆನೋವು ಬರ್ಸ್ಕೊಳ್ಳೋದ್ರ ಬದಲು ನಾನು ಶೆಕೆಲ್ ಸಾಯೋದೇ ಬಾಸಿ. ಕೀರ್ತನ, ಒಂದು ನಿಮಿಷ ಬರ್ತೀಯಮ್ಮ? ಯಾಕಪ್ಪ? ಬಾ, ಹೇಳ್ತೀನಿ. ಅಪ್ಪ ಅಪ್ಪ. ಕೀರ್ತನ, ನಾವಿಲ್ಲಿ ಬಂದಿರೋದು ಸಂಬಂಧ ಬೆಳೆಸೋದಕ್ಕೆ ಹೊರತು ನಮ್ಮ ದೊಡ್ಡಸ್ತಿಗೆಯನ್ನು ತೋರ್ಸೋಕ್ಕಾಗಲಿ ಅಥವಾ ನಮ್ಮ ಸುಕ್ಕನ್ನು ತೋರ್ಸೋಕ್ಕಾಗಲಿ ಅಲ್ಲಮ್ಮ. ನಿನಗೆ ಒಳಗಿರೋದಕ್ಕೆ ಸೆಕೆ ಆದರೆ ಹೊರಗಡೆ ನಮ್ಮ ಕಾರಿ AC ಹಾಕ್ಕೊಂಡು ಆರಾಮಾಗಿ ಬರೋವರೆಗೂ ಅಪ್ಪ. ಅಪ್ಪನೂ ಇಲ್ಲ ತಿಪ್ಪನೂ ಇಲ್ಲ, ಹೇಳಿದಷ್ಟು ಕೆಲಸ ಮಾಡು ಅಷ್ಟೇ. ನೀನು ಇರ್ತೀಯೋ ಹೋಗ್ತೀಯೋ. ಇವರೇ ತುಂಬಾ ದೂರ ಬಂದ್ಬಿಡಿದೀವ ಅಂತ ಡೌಟ್ ಆಗ್ತಾ ಇದೆ ನನಗೆ. ದಾರಿ ಗೊತ್ತಿರೋದು ನನಗೋ ನಿನಗೋ? ನಿಮ್ಗೇನೆ, ಬಟ್
ಸರಿಯಾದ ದಾರಿಲಿ ಇದೀವ ಅಂತ. ನಾನ್ ದಾರಿ ತೋರಿಸ್ತಿದ್ದೀನಿ ಅಂದ್ಮೇಲೆ ಅದು ಯಾವಾಗ್ಲೂ ಕರೆಕ್ಟಾಗೇ ಇರುತ್ತೆ. ಹಾಗಿದ್ರೆ ಓಕೆ, ಬಟ್ ನೀವು ಕಾರಲ್ಲಿ ಯಾಕೆ ಹೆಲ್ಮೆಟ್ ಹಾಕೊಂಡು ಕೂತಿದ್ದೀರಾ? ನಾನು ತುಂಬಾ ಸೇಫ್ ಡ್ರೈವರು, ಅದರಲ್ಲೂ ಕಾರಲ್ಲಿ ಹೆಲ್ಮೆಟ್ ಹಾಕೊಬೇಕಂತ ರೂಲ್ಸ್ ಇಲ್ಲ ಅಲ್ವಾ? ಒಂದು ಕೆಲಸ ಮಾಡಿ, ಹೆಲ್ಮೆಟ್ ತೆಗೆದು ಆರಾಮಾಗಿ ಕೂತ್ಕೊಳ್ಳಿ. ಹೆಲ್ಮೆಟ್ ತೆಗೆದ್ರೆ ನಾನೇನೋ ಆರಾಮಾಗಿರ್ತೀನಿ, ಆದ್ರೆ ನೀವ್ ಆರಾಮಾಗಿರಲ್ಲ. ರೀ, ನೀವ್ ಹೆಲ್ಮೆಟ್ ತೆಗಿಯಕ್ಕೂ ನಾನು ಆರಾಮಾಗಿ ಕೂತ್ಕೊಳ್ಳೋಕ್ಕೂ ಏನ್ರೀ ಸಂಬಂಧ? ಒಳ್ಳೆ ಚಾಮುಂಡೇಶ್ವರಿ ದರ್ಶನ ಕೊಡೋ ತರ ಪೋಸ್ ಕೊಡ್ತಾ ಇದೀರಲ್ಲ. ನಿಮಗೆ ನಾವ್ ಅದಕ್ಕೂ ಮೇಲೆ. ನಿಮ್ ಕಾಮಿಡಿ ಟೈಮಿಂಗು ಸೂಪರ್ ಆಗಿದೆ ಕಣ್ರಿ. ಹಂಗೂನು ಈ ತರ ಕಾರಲ್ಲಿ ನೀವು ಹೆಲ್ಮೆಟ್ ಹಾಕೊಂಡು ಕೂತ್ಕೊಂಡಿರೋದು ತುಂಬಾ ಆಕ್ವರ್ಡ್ ಆಗಿದೆಪ್ಪ. ನನ್ನ ಸ್ಟೇಟಸ್ಗೂ ಈ ಗಾಡಿ ಸ್ಟ್ಯಾಂಡರ್ಡ್ಗೂ ಸೂಟೇ ಆಗಲ್ಲ. ಪ್ಲೀಸ್ ಹೆಲ್ಮೆಟ್ ತೆಗೆದು ಕೂತ್ಕೊಳ್ರಿ. ಓಕೆ, ಹಣೆ ಬರಕ್ಕೆ ಹೊಣೆ ಯಾರು? ನೀನಾ? ಹಲೋ ಬಾಯ್, ಮುಚ್ಚು ಬಾಯ್. ಸಾಕ್ಷಾತ್ ಚಂಡಿ ಚಾಮುಂಡಿ ದರ್ಶನ ಆಗಿದ್ದಿದ್ರು ಈ ರೇಂಜಲ್ಲಿ ರಿಯಾಕ್ಷನ್ ಬರ್ತಿರ್ಲಿಲ್ವೇನೋ. ಇಸ್ ದೊಡ್ಡ ಕಾರಲ್ಲಿ ಕುತ್ಕೊಂಡು ಈ ರೇಂಜಲ್ಲಿ ಕಿರ್ಚೋದು ಆಕ್ವರ್ಡ್ ಆಗಿರಲ್ವಾ? ನಿನ್ ಕಾರ್ ಸ್ಟ್ಯಾಂಡರ್ಡ್ಸ್ಗೆ ಸೂಟ್ ಆಗಲ್ಲ ಅಮಲ್ ಬೇಬಿ. ಏನಮ್ಮ ನಿನ್ ಪ್ರಾಬ್ಲಮ್? ಯಾವಾಗ್ಲೂ ಬಂದು ನನ್ಗೆ ಯಾಕೆ ತಗ್ಲಾಕೋತ್ಯಾ? ನನಗೂ ಅದೇ ಡೌಟು, ಯಾಕಿರ್ಬೋದು? ನೋಡು, ನಾನೊಂದು ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಬಂದಿದ್ದೀನಿ. ನಾನು ಹೇಳಿದ ಜಾಗ ಎಲ್ಲಿ ಅಂತ ಹೇಳ್ಬಿಡು, ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು. ಅಯ್ಯೋ ಪಾಪ, ಅರ್ಜೆಂಟಾ? ಓಕೆ ಅಮುಲ್ ಬೇಬಿ, ಆದ್ರೆ ನಂಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆಯೇ. ನನ್ ಕೆಲಸ ಮುಗಿತಿದ್ದಂಗೆ ಖಂಡಿತವಾಗ್ಲೂ ನಿನ್ನ ವಾಪಸ್ ಕರ್ಕೊಂಡು ಹೋಗಿ ನೀನ್ ಹೇಳಿದ ಜಾಗಕ್ಕೆ ಸೇಫ್ ಆಗಿ ಬಿಡ್ತೀನಿ. ಮಕ್ಳು ಕಳ್ದೋದ್ರೆ ಎಷ್ಟ್ ಕಷ್ಟ ಅಂತ ನನ್ಗೂ ಗೊತ್ತು, ಟೆನ್ಷನ್ ಮಾಡ್ಕೊಂಬೇಡ, ಹುಷಾರಾಗಿ ಬಿಡ್ತೀನಿ. ಬ್ಯಾಂಕ್ ವರ್ಕ ವಾಪಸ ಆಗಿದ್ರೆ ನಾವು ತುಂಬಾ ದೂರ ಬಂದಿದೀವ. ಡೌಟೇ ಇಲ್ಲ, ನೀನ್ ಹೋಗ್ಬೇಕಾಗಿರೋ ಜಾಗದಿಂದ ಸ್ವಲ್ಪ ದೂರ ಬಂದಿದ್ದೀನಿ. ಆದ್ರೆ ನಾನ್ ಹೋಗ್ಬೇಕಾಗಿರೋ ಜಾಗಕ್ಕೆ ಒಂದ್ ಫರ್ಲಾಂಗ್ ಹತ್ರ ಇದೀವಿ. ಅಲ್ಲೋಡ್ ನಮ್ ಬ್ಯಾಂಕು. ಈ ಜಗತ್ತಲ್ಲಿ ಒಬ್ಳೆ ನಾ ದಾರಿ ಹೇಳೋಳು, ನಾನೇ ಹೋಗ್ತೀನಿ. ಮೊದ್ಲು ನೀನ್ ಗಾಡಿಯಿಂದ ಹೇಳಿ ಗೆಟ್ ಔಟ್ ಗೆಟ್ ಔಟ್. ನೋಡ್ ಬೇಬಿ. ಏ ನನ್ನ ಬೇಬಿ ಅನ್ಬೇಡ. ಓಕೆ ಅಮುಲ್ ಬೇಬಿ. ಯಾರು ಅಮುಲ್ ಬೇಬಿ? ನೀನ್ ನನ್ನನ್ ಕರ್ದಿರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಸೀನೇ ಆಗ್ತಾ ಇರ್ಲಿಲ್ಲ. ನನ್ ಬೈಕ್ ಅಲ್ಲೇ ಇದೆ, ಈಗ ನನ್ನನ್ ಬೈಕೊಂಡು ಪ್ರಯೋಜನ ಇಲ್ಲ. ನಾನ್ ವಾಪಸ್ ಅಲ್ಲಿಗೆ ಹೋಗ್ಲೇಬೇಕು. ಕರ್ಕೊಂಡು ಹೋಗೋ ಜಾಣ್ಮೆ ನಂದು, ಕಾಯೋ ತಾಳ್ಮೆ ನಿಂದು. ಬ್ಯಾಂಕಲ್ಲಿ ಜನ ಕಡಿಮೆ ಇದ್ರೆ ಬೇಗ ಬರ್ತೀನಿ, ಇಲ್ಲ ಅಂದ್ರೆ ನಾನು ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಮಾಡ್ಕೊಳ್ಳೇಬೇಕು. ಮೈ ಕಾಕಿ, ಎಲ್ಲಿ ಹೋಗ್ತಾ ಇದ್ಯಾ? ಕೀ ಕೊಡು. ವಾಟ್ ಇಟ್ ಇಸ್ ಮೈ ಕಾಕಿ? ಪ್ಲೀಸ್ ಕಾರ್ ಕೀ ಕೊಡು.